ಹಲೋ ನನ್ನ ಕುಟುಂಬದವರೇ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ಇವತ್ತು ರುಚಿಕರವಾದ ಆರೋಗ್ಯಕರವಾದ ಆಲೂಗೆಡ್ಡೆ ಬದನೆಕಾಯಿ ಮಾಡ್ತಾಯಿದ್ದೀನಿ. ಮಾಡೋ ವಿಧಾನ ಸಂಪೂರ್ಣವಾಗಿ ನಿಮಗೂ ಶೇರ್ ಮಾಡಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಹಾಗೆ ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲೇ ತಲುಪುತ್ತೆ. ಬನ್ನಿ ಸ್ನೇಹಿತರೆ, ಮೊದಲಿಗೆ ನೋಡಿ, ಇಲ್ಲಿ ನಾನು ಬದನೆಕಾಯಿ ಮತ್ತು ಆಲೂಗೆಡ್ಡೆ, ಎರಡು ದಪ್ಪ ದಪ್ಪ ಆಲೂಗೆಡ್ಡೆಯನ್ನು ಸಿಪ್ಪೆಯನ್ನು ತೆಗೆದು ಹೆಚ್ಚಿ ಹೀಗೆ ನೀರಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಇಷ್ಟು ಬದನೆಕಾಯಿನ ನಾನು ಉಪಯೋಗಿಸ್ತಾ ಇದ್ದೀನಿ. ಬದನೆಕಾಯಿ ಆಲೂಗೆಡ್ಡೆ ಬಾತ್ ಅಂದರೆ ಅತಿ ಹೆಚ್ಚು ಬದನೆಕಾಯಿನೇ ಇರಬೇಕು ಆಲೂಗೆಡ್ಡೆಗಿನ್ನ. ಈಗ ಬದನೆಕಾಯಿ ಇದಿಷ್ಟನ್ನು ಹೆಚ್ಕೊಂಡು ನಾನು ಬರ್ತೀನಿ. ಫಸ್ಟು ತೊಳ್ಕೊಂಡು ತೊಟ್ಟನ್ನು ತೆಗೆದು ಹೆಚ್ಕೊಂಡು ಬರ್ತೀನಿ. ನೋಡಿ, ಇಲ್ಲಿ ಈ ಗ್ಲಾಸ್ನ ಅಳತೆಯಲ್ಲಿ 2 ಗ್ಲಾಸ್ ಸೋನಾ ಮಸೂರಿ ರೈಸ್ನ ತೊಳೆದು ನೆನೆ ಹಾಕ್ಕೊಂಡಿದ್ದೀನಿ. ಒಂದು 10-15 ನಿಮಿಷ ನೆನೆದರೆ ಸಾಕು ಇದು. ಆಮೇಲೆ ದಪ್ಪ ಗೆಂಡೆ ಈರುಳ್ಳಿಯನ್ನು ಈಗ ಉದ್ದುದ್ದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. 1 ಮುಷ್ಟಿ ಪುದೀನ ಸೊಪ್ಪು ತೊಗೊಂಡಿದ್ದೀನಿ. 2 ಹಸಿಮೆಣಸಿನ್ಕಾಯಿ ಸೀಳಿಟ್ಕೊಂಡಿದ್ದೀನಿ. 2 ಪಲಾವ್ ಎಲೆ, ಸ್ವಲ್ಪ ಒಂದು 3 ಲವಂಗ, 3 ತುಂಡು ಚಕ್ಕೆ. ನೋಡಿ, ಇಲ್ಲಿ ಬದನೆಕಾಯಿ ಮತ್ತು ಆಲೂಗೆಡ್ಡೆಯನ್ನು ಎರಡನ್ನೂ ಒಂದೇ ಪಾತ್ರೆಯಲ್ಲಿ ನೀರೆಲ್ಲ ಹಾಕ್ಕೊಂಡಿದ್ದೀನಿ. 1 ನಿಂಬೆಹಣ್ಣು ಮತ್ತು ಅಡಿಗೆ ಅರಿಶಿನ, ತುಪ್ಪ, ಕ್ರಿಯಾ ಫುಡ್ಸ್ ರವರ ಕಡಲೆಕಾಯಿ ಎಣ್ಣೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸೋಂಪು, ಜೀರಿಗೆ, ಆಮೇಲೆ ಧನಿಯಾ ಪೌಡರ್, 1 ನಿಂಬೆಹಣ್ಣು ಬಳಸ್ತಾ ಇದ್ದೀನಿ ಹುಳಿಗೆ. ಇದೆಲ್ಲವನ್ನು ಹಾಕ್ಕೊಂಡು ರುಚಿಕಟ್ಟಾದ ಟೊಮೆಟೊ ಆಲೂಗೆಡ್ಡೆ ಬಾತ್ ಮಾಡೋಣ. ನಾನು ಕುಕ್ಕರ್ನಲ್ಲಿ ಮಾಡ್ತಾ ಇರೋದ್ರಿಂದ ಒಂದು 6 ಸ್ಪೂನಷ್ಟು ಎಣ್ಣೆ, 3 ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ಬಿಸಿ ಆಗಲಿ. ನೋಡಿ, 2 ಬಿಸಿ ಆಗ್ತಾ ಬಂದಿದೆ. ಈಗ ಪಲಾವ್ ಎಲೆ ಮತ್ತು ಲವಂಗ ಚಕ್ಕೆಯನ್ನು ಹಾಕ್ಕೊಂಡು ಒಂದು 30 ಸೆಕೆಂಡಷ್ಟು ಬಾಡಿಸ್ಕೊಳ್ಳೋಣ. ಇದು ಬರ್ತಾ ಇದ್ದಂಗೆ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಬಾಡಿಸ್ಕೊತೀನಿ. ಅದು ಬಾಡೋ ಅಷ್ಟರಲ್ಲೇ ಸ್ವಲ್ಪ ಮಸಾಲೆ ರುಬ್ಕೊಂಬಿಡೋಣ. ಇಲ್ಲಿ ಮಸಾಲೆಗೆ 3 ಸ್ಪೂನಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಅರ್ಧ ಹಿಡಿಯಷ್ಟು ಪುದೀನ, ಸ್ವಲ್ಪ ಕೊತ್ತಂಬರಿ, ಹಾಗೆ 1 ಇಂಚಷ್ಟು ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ ಹೆಸಳು, ನಿಮ್ಮ ಮನೆಯ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯಿ, 1 ದಪ್ಪ ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡಿಕೊಂಡು ನೀವು ಇದನ್ನು ಹಾಕ್ಕೊಳ್ಳಿ. ಹಸಿಮೆಣಸಿನ್ಕಾಯನ್ನು ಖಾರ ಹೆಚ್ಚಿಗೆ ತಿನ್ನೋರು ಖಾರ ಬಳಸ್ಕೊಳ್ಳಿ. ಹಾಗೆ ಇಲ್ಲಿ ಇಡೀ ಗರಂ ಮಸಾಲೆಗಳನ್ನೆಲ್ಲ ನಾನು ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ ಚಕ್ಕೆ 1 ಇಂಚಷ್ಟು ದೊಡ್ಡದು, 3 ಲವಂಗ, 2 ಮರಾಠ ಮೊಗ್ಗು, ಸ್ವಲ್ಪ ಸೋಂಪು, 3 ಏಲಕ್ಕಿ, 3 ಸ್ಪೂನು ತೆಂಗಿನಕಾಯಿ, 2 ಹುಳಿ ಟೊಮೊಟೊ. ಇದನ್ನೆಲ್ಲ ಸ್ವಲ್ಪ ನೀರು ಹಾಕಿ ಗಟ್ಟಿಗೆ ರುಬ್ಕೊಂಬರೋಣ. ರುಬ್ಬಿರ್ತಕ್ಕಂಥ ಮಸಾಲೆ ಈ ಹದದಲ್ಲಿದ್ದರೆ ಸಾಕು, ತುಂಬ ಚೆನ್ನಾಗಿ ಬರುತ್ತೆ. ಈ ಹದದಲ್ಲೇ ನೋಡ್ಕೊಳ್ಳಿ, ಹೆಚ್ಚಿಗೆ ತೆಳ್ಳಗೂ ಬೇಡ. ಅಷ್ಟರಲ್ಲಿ ಈ ಕಡೆ ಈರುಳ್ಳಿಯ ಹಸಿ ವಾಸನೆ ಎಲ್ಲ ಹೋಗಿದೆ. ಈಗ ಪುದೀನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಈಗ ಪುದೀನ ಸೊಪ್ಪು ಎಲ್ಲ ಬಂತು. ಈಗ ನಾವು ರುಬ್ಕೊಂಡಿರ್ತಕ್ಕಂಥ ಮಸಾಲೆಯನ್ನು ಹಾಕಿ ಲೋ ಫ್ಲೇಮಲ್ಲಿ ಸ್ಟೌವನ್ನು ಇರಬೇಕು. ಇವಾಗ ಮಸಾಲೆಯನ್ನು ಹಾಕ್ಕೊಂಡು ನಾವು ಬಾಡಿಸ್ಕೊಳ್ಳೋಣ, ಇಲ್ಲಾಂದರೆ ಮುಖಕ್ಕೆ ಸಿಡಿದು ಬಿಡುತ್ತೆ. ಆದ್ದರಿಂದ ಸ್ಟವ್ ಲೋ ಫ್ಲೇಮಲ್ಲಿ ಇರಲಿ. ಈಗ ನಿಧಾನಕ್ಕೆ ನಾವು ಮಿಕ್ಸ್ ಮಾಡ್ಕೊತ ಇದರ ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೆ ಬಾಡಿಸ್ಕೊಳ್ಳೋಣ. ನೋಡಿ, ಈಗ ನಾವು ಧನಿಯಾ ಪೌಡ್ರ್ ತೊಗೊಂಡಿದ್ವಲ್ಲ 1 ಸ್ಪೂನ್, ಅದನ್ನು ಹಾಕಿ ಸ್ವಲ್ಪ ಅಡಿಗೆ ಅರಿಶಿನ ಹಾಕಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕ್ಕೊಳ್ಳಿ. ಈಗಲೇ ಕಲ್ಲುಪ್ಪು ಹಾಕ್ಕೊಂಡ್ರೆ ನಿಮಗೆ ಎಲ್ಲ ಚೆನ್ನಾಗಿ ಬೆರೆಯುತ್ತೆ ಅಂತ ಕಲ್ಲುಪ್ಪನ್ನು ಹಾಕ್ಕೊಡ್ತೀನಿ. ಕಲ್ಲುಪ್ಪೇ ಆದಷ್ಟು ಬಳಸಿ, ಆರೋಗ್ಯಕರಕ್ಕೆ ತುಂಬ ಉತ್ತಮ. ಪುಡಿ ಉಪ್ಪನ್ನು ಬಳಸಬೇಡಿ. ಎಲ್ಲ ಹಾಕಿದ್ಮೇಲೆ ತಟ್ಟೆ ಮುಚ್ಚಿ ಬಾಡಿಸ್ಕೊತಾ ಇದ್ದೆ. ನೋಡಿ, ಎಣ್ಣೆ ಎಲ್ಲ ಬಿಟ್ಟು ಬಂದಿದೆ. ಈ ಹದದಲ್ಲಿದ್ದರೆ ಸಾಕು. ಈಗ ನಾವು ಹೆಚ್ಚಿಟ್ಕೊಂಡಿರ್ತಕ್ಕಂಥ ತರಕಾರಿ ಅಂದರೆ ಬದನೆಕಾಯಿ, ಆಲೂಗೆಡ್ಡೆ ಇದಕ್ಕೆ ಹಾಕ್ಕೊಳ್ಳೋಣ. ನಿಮ್ಮ ಹತ್ರ ಹಸಿ ಬಟಾಣಿ ಇದ್ದರೆ ಅದನ್ನು ಸಹ ಧಾರಾಳವಾಗಿ ಬಳಸಬಹುದು. ನೋಡಿ, ತರಕಾರಿ ಎಲ್ಲ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಸಮಯದಲ್ಲಿ ಸ್ಟೌವು ಲೋ ಫ್ಲೇಮ್ನಲ್ಲೇ ಇರಲಿ. ನೋಡಿ ಸ್ನೇಹಿತರೆ, ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಮಗೆ ಬೇಗ ಆಗಬೇಕು ಬಾತು ಅಂದರೆ ನಾವೀಗಾಗಲೇ ನಾನು ಪಕ್ಕದಲ್ಲಿ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರನ್ನು ನಾನು ಕಾಯೋಕೆ ಇಟ್ಕೊಂಡಿದ್ದೀನಿ. ಅದು ಜಾರ್ನು ಸಹ ತೊಳೆದು ನೀರನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಕುದೀತಾ ಇದೆ ಸಣ್ಣಗೆ. ಈಗ ಈ ನೀರನ್ನು ತೆಗೆದು ಕುಕ್ಕರ್ಗೆ ಹಾಕ್ಕೊತೀನಿ.
ನೋಡಿ ಕುಕ್ಕರ್ಗೆ ಹಾಕ್ಕೊಂಡು ಕುದಿ ಬರ್ತಾ ಇದೆ, ಅಲ್ಲೇ ಕುದೀತಾ ಇತ್ತಲ್ಲ, ಇಲ್ಲಿ ಬೇಗ ಕುದಿ ಬಂದುಬಿಡುತ್ತೆ. ಈಗ ನಾವು ನೆನೆ ಹಾಕ್ಕೊಂಡಿರ್ತಕ್ಕಂಥ ಅಕ್ಕಿಯ ನೀರನ್ನು ಎಲ್ಲ ಸೋರು ಹಾಕಿ ನಾನು ಅಕ್ಕಿಯನ್ನು ಸಹ ಈ ಕುಕ್ಕರ್ಗೆ ಈಗ ಹಾಕ್ಕೊತೀನಿ. ನೋಡಿ, ಅಕ್ಕಿ ಹಾಕಾದಮೇಲೆ ಒಂದು ಕುದಿ ಬರಲಿ. ಒಂದು ಕುದಿ ಬಂದ ಮೇಲೆ ನಿಂಬೆಹಣ್ಣನ್ನು ಹಿಂಡಬೇಕು. ಕುದಿ ಬರದೆ ನೀವು ನಿಂಬೆಹಣ್ಣನ್ನು ಹಿಂಡಿಬಿಟ್ರೆ ಬಾತು ಕಹಿ ಬಂದ್ಬಿಡುತ್ತೆ. ನೋಡಿ ಸ್ನೇಹಿತರೆ, ಕುದೀತಾ ಇದೆ. ಈಗ ಈ ಒಂದು ನಿಂಬೆಹಣ್ಣನ್ನು ಸಂಪೂರ್ಣ ಹಿಂಡಿ ನಾನು ಮಿಕ್ಸ್ ಮಾಡಿಕೊಂಡು ನಿಮಗೆ ಶೇರ್ ಮಾಡ್ತೀನಿ. ನಿಂಬೆಹಣ್ಣು ಹಿಂಡಾದಮೇಲೆ ಒಂದು ಸರಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹೀಗೆ ಚೆನ್ನಾಗಿ ಕುದೀತಾ ಇರಬೇಕು. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸ್ಕೊಂಬರ್ತೀನಿ. ನಾವು ಹೀಗೆ ಕುದ್ದಾದಮೇಲೆ ನಿಂಬೆಹಣ್ಣು ಹಿಂಡಿ ಮತ್ತೆ ಮಿಕ್ಸ್ ಮಾಡಿ ನಾವು ಲಿಡ್ ಕ್ಲೋಸ್ ಮಾಡಿದ್ರೆ ನಿಮಗೆ ಅಡಿ ಹತ್ತೋದಿಲ್ಲ. ಈಗ 2 ವಿಷಲ್ ಕೂಗಿಸ್ಕೊಂಬರ್ತೀನಿ. 2 ವಿಷಲ್ ಕೂಗಿ ಪ್ರೆಷರೆಲ್ಲ ಇಳಿದಿದೆ. ಈಗ ನಾನು ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ಹೇಗೆ ಬಂದಿದೆ ಘಮಘಮಿಸುವ ಈ ಪೊಟ್ಯಾಟೊ ಬ್ರಿಂಜಲ್, ಅಂದರೆ ಆಲೂಗೆಡ್ಡೆ ಬದನೆಕಾಯಿ ಬಾತು ಅಂತ. ನೋಡ್ರಿ, ಘಮ 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 ಅಂತ ಇದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ಈ ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ನೀವು ಇದನ್ನು ಮಾಡ್ಕೊಳ್ಳಿ, ಸಖತ್ತಾಗಿರುತ್ತೆ. ಮನೆ ಮಂದಿ ಎಲ್ಲ ಸಂತೋಷವಾಗಿ ತಿಂತಾರೆ. ಒಮ್ಮೆ ಟ್ರೈ ಮಾಡಿ, ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ನನಗೆ ಮರೆಯದೆ ತಿಳಿಸಿ. ನೋಡಿದ್ರಲ್ಲ ಸ್ನೇಹಿತರೆ, ತಿನ್ನೋಕ್ಕೆ ರೆಡಿಯಾಗಿದೆ ಆಲೂಗೆಡ್ಡೆ ಬದನೆಕಾಯಿ ಬಾತು. ಒಮ್ಮೆ ಮಾಡ್ತೀರಾ ಅಲ್ವಾ? ಹೇಗಿತ್ತು ಅಂತ ತಿಂದು ಕಮೆಂಟ್ನಲ್ಲಿ ನೀವು ನನಗೆ ತಿಳಿಸ್ತೀರಾ ಅಲ್ವಾ? ಹೀಗೆ ಹೆಚ್ಚಾಗಿ ನನ್ನ ವೀಡಿಯೋಗಳನ್ನ ನೋಡಿ ನಿಮ್ಮ ಸಪೋರ್ಟ್ ಮಾಡಿ. ನಾಳೆ ಮತ್ತೊಂದು ಇಂಟರೆಸ್ಟಿಂಗ್ ವೀಡಿಯೋ ಒಂದಿಗೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಜೈ ಗಣೇಶ.